ವೇದಿಕೆಯಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದು ಆಶೀರ್ವಚನದ ಕೆಲವು ಮಾತುಗಳನ್ನಾಡ್ತಾ ಪೂಜ್ಯ ಸ್ವಾಮಿ ಕೇಳಿದೆ. ಇವತ್ತು ನನ್ನ ಬಗ್ಗೆ ತುಂಬ ಒಳ್ಳೆಯ ಮನಸ್ಸಿನಿಂದ ಎರಡು ಮಾತುಗಳನ್ನಾಡಿದ ಮ್ಯಾಕ್ಸಿಮ್ ಹಾಗೂ ಶ್ರೀಮಾನ್ ಸಂಜಯ್ ಮಾರ್ಗಲ್ ಅವರೇ, ಸಿಸ್ಟರ್ ರೋಸನ್ ಅವರೇ, ನಮ್ಮ ಪ್ರೀತಿಯ ಯಶವಂತ್ ಸಾಹೇಬ್ ಅವರೇ ಮತ್ತು ನಮ್ಮ ಪ್ರೀತಿಯ ಗುರ್ಮೀತ್ ಸಿಂಗ್ ಅವರೇ, ಸಭಾಂಗಣದಲ್ಲಿದ್ದ ಎಲ್ಲ ಧರ್ಮದ ನನ್ನ ಆತ್ಮೀಯರೇ, ಮೊದಲಾಗಿ ನಾನು ಈ ಸಂದರ್ಭದಲ್ಲಿ ಈ ಹುಟ್ಟುಹಬ್ಬದ ಆಚರಣೆ ವೇಳೆ ನೀವೆಲ್ಲ ಉಪಸ್ಥಿತರಾಗಿದ್ದಕ್ಕಾಗಿ ನಿಮಗೆ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸಿದೆ. ಈ ರೀತಿಯಾಗಿ ಒಂದು ಸಭೆ ಆಯೋಜಿಸಲಾಗುತ್ತದೆ ಅಂತ ನಾನು ಕನಸಿನಲ್ಲಿ ಕೂಡ ಎಣಿಸಲಿಲ್ಲ. ಫಾದರ್ ಅವರು ಬಂದು ಹೇಳಿದಾಗ ನಾನು ಇಷ್ಟೇ ಹೇಳಿದ್ದೆ, ಒಂದು ಸಣ್ಣ ಮಟ್ಟದಲ್ಲಿ ಮಾಡೋಣ. ಸಣ್ಣ ಮಟ್ಟದಲ್ಲಿ ಎಂದರೆ ಏನು ಆಡಂಬರ ಇಲ್ಲದೆ ನಮ್ಮೊಳಗೆ ನಾವು ಅದನ್ನು ಮಾಡೋಣ. ಆದರೆ ನಮ್ಮ ಇಂಟರ್ ರಿಲಿಜಿಯಸ್ ಹಾಗೂ ಇಂಟರ್ ಡಿನಾಮಿನೇಷನ್ ಕರ್ನಾಟಕ ಯುನೈಟೆಡ್ ಕ್ರಿಶ್ಚಿಯನ್ ಫೋರಂ ಸದಸ್ಯರನ್ನು ಮರೆಯಬೇಡಿ ಅಂತ ಹೇಳಿದೆ. ಆದರೆ ಇವತ್ತು ನನಗೇನೇ ಮುಜುಗರ ಆಯಿತು. ಫಾದರ್ ಮ್ಯಾಕ್ಸಿಮ್ ಮಾತಾಡುವಾಗ, ಸ್ವಾಮೀಜಿಯವರು ಮಾತಾಡುವಾಗ, ಶ್ರೀಮಾನ್ ಸಂಜಯ್ ಅವರು ಮಾತಾಡಿದಾಗ, ಯಾಕೆಂದರೆ ಇಂಥ ಒಂದು ಕೂಟಗಳಲ್ಲಿ ನಾವು ಒಳ್ಳೆಯ ವಿಚಾರಗಳನ್ನು ಹೇಳ್ತೇವೆ, ಒಳ್ಳೆಯ ಮನಸ್ಸಿನಿಂದ. ನೀವು ಆಡಿದ ಮಾತುಗಳಿಗಾಗಿ ನಾನು ಹೃದಯಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುವಾಗ, ಅಷ್ಟೊಂದು ದೊಡ್ಡವನಲ್ಲ ನಾನು, ಚಿಕ್ಕವನೇ ಇದ್ದೇನೆ ಅಂತ ಹೇಳಿ ಬಯಸ್ತೇನೆ. ಜೊತೆಗೆ ನೀವೇನು ಹೇಳಿದ್ದೀರಾ ಆ ಮಾತುಗಳಿಗೆ ತಕ್ಕಂತೆ ನಡೆಯುವ ಯೋಗ್ಯತೆ ನನ್ನಲ್ಲಿ ಬರಲಿ ಅಂತ ನಾನು ದೇವರಲ್ಲಿ ಬೇಡಿಕೊಳ್ತೇನೆ. ನೀವು ನನಗಾಗಿ ಬೇಡಿಕೊಳ್ಬೇಕಾಗಿ ನಾನು ಕೇಳಿಕೊಳ್ತೇನೆ. ಆತ್ಮೀಯರೇ, ಇವತ್ತು ನನಗೆ 74 ವರ್ಷಗಳು ಕಳೆದು 75ನೇ ವರ್ಷಕ್ಕೆ ಕಾಲಿಡುವಾಗ ಏನು ಭಾವನೆ ಅಂತ ಹೇಳಿದರೆ, ಮೊದಲನೇ ಭಾವನೆ ಇಲ್ಲಿಯವರೆಗೆ ನನಗೆ ಬಸ್ನಲ್ಲೆಲ್ಲ ಅಂಕಲ್ ಅಂಕಲ್ ಅಂತ ಕರೀತಿತ್ತು. ಈಗ ಅಜ್ಜರೇ ಅಂತ ಕರೀತಾರೆ, ಅಜ್ಜ ಅಂತ ಕರೀತಾರೆ, ಏನು ಅದು ಚಿಂತೆ ನನಗೆ. ಏನೇ ಕರೀಲಿ ಪ್ರೀತಿಯಿಂದ ಕರೀತಾರೆ ಅಂತ ನಾನು ಭಾವಿಸ್ತೇನೆ. ಆದರೆ ಜೀವನ ನಮಗೆ ಒಂದೇ. ನಾವು ನಮ್ಮ ಜೀವನದಲ್ಲಿ ಏನು ಮಾಡ್ತೀವಿ ಅದು ನಮಗಾಗಿ ಅಲ್ಲ. ನಮ್ಮ ಹೆಜ್ಜೆಯ ಗುರುತುಗಳನ್ನು ಬೇರೆಯವರು ನೋಡಿಕೊಂಡು ಹೇಗೆ ನಾವು ಕ್ರಿಸ್ತನ ಅನುಕರಣೆ ಮಾಡುವಾಗ ಅವರ ಹೆಜ್ಜೆಗಳಿಗೆ ಹೆಜ್ಜೆ ಇಟ್ಟು ನಡೆಯಲಿಕ್ಕೆ ಪ್ರಯತ್ನಿಸ್ತೇವೋ ಹಾಗೆಯೇ ಅವರು ಮುಂದೆ ಹೋಗಿದ್ದಾರೆ. ನಾವೆಲ್ಲರೂ ನಮಗಿಂತ ಮುಂಚಿತವಾಗಿ ಸಂತರು, ಭಕ್ತರು ಎಲ್ಲರೂ ಮುಂದೆ ಹೋಗ್ತಾ ಇದ್ದಾರೆ. ಅವರ ಹೆಜ್ಜೆಗಳಲ್ಲಿ ಹೆಜ್ಜೆ ಹುಡುಕುತ್ತಾ ನಾವು ಮುಂದೆ ಮುಂದೆ ಹೋಗಬೇಕು. ನಮ್ಮ ಹೆಜ್ಜೆ ಹುಡುಕುಗಳು ಕೂಡ ಇರಬೇಕು ನಮ್ಮ ನಂತರದ ಪೀಳಿಗೆಗೆ ಎಂಬುದೇ ನನ್ನ ಒಂದು ಆಶಯ. ಆದ್ದರಿಂದ ನಾನು ಏನಾದರೂ ಸೇವೆ ಮಾಡಿದ್ದಾದರೆ ಅದನ್ನು ಗುರುತಿಸಿ ಅಂತಾದರೆ ನಾನು ಆ ದೇವರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ. ಆ ದೇವರು ನಾನು ಎಷ್ಟು ಅವರ ಪ್ರೀತಿಗೆ ಯೋಗ್ಯನು ಅಂತ ನಾನು ಹೇಳ್ತಾ ಇಲ್ಲ, ಏನೇನೂ ಯೋಗ್ಯನಲ್ಲ ಅಂತ ತಿಳ್ಕೊಳ್ತೇನೆ. ಆದರೆ ನನ್ನಲ್ಲಿರುವ ಆಸಕ್ತತೆಗಳನ್ನು, ಕೊರತೆಗಳನ್ನು ನಿಭಾಯಿಸಿಕೊಂಡು ಅವರು ಈ ಧರ್ಮಕ್ಷೇತ್ರದ ನಾಯಕತ್ವ ನನಗೆ ಕೊಟ್ಟಿದ್ದಾರೆ. ನಾನು ಒಂದು ಕೃತಜ್ಞತಾ ಭಾವನೆಯಿಂದ ಇದೊಂದು ಕಷ್ಟದ ಕೆಲಸ, ಅದು ಕೂಡ ಅವರ ಮೇಲೆ ನಂಬಿಕೆ ಇಟ್ಟು ಅವರು ನನ್ನನ್ನು ಮುನ್ನಡೆಸ್ತಾರೆ ಎಂಬ ವಿಶ್ವಾಸದಿಂದ ಪ್ರಾಮಾಣಿಕವಾಗಿ ಮುಂದೆ ಸಾಗ್ತಾ ಇದ್ದೇನೆ ಅಷ್ಟೇ. ಅದು ಯಶಸ್ವಿಯಾಗಿದೆ ಅಂತಾದರೆ ಇದಕ್ಕೆ
ಇವರೆಲ್ಲರೂ ಕಾರಣ. ಇಲ್ಲಿ ವೇದಿಕೆಯಲ್ಲಿದ್ದಂಥ ಅಂತರ್ಧರ್ಮೀಯ ವೇದಿಕೆಯ ಸದಸ್ಯರು, ನಮ್ಮ ಕರ್ನಾಟಕ ಯುನೈಟೆಡ್ ಕ್ರಿಶ್ಚಿಯನ್ ಫೋರಂ ಸದಸ್ಯರು ಮತ್ತು ನೀವೆಲ್ಲರೂ ಕ್ರೈಸ್ತ ಭಕ್ತರು, ನನ್ನ ಸಹೋದರರು, ಸಹೋದರಿಯರು ಮತ್ತು ಮಕ್ಕಳು, ನಾವೆಲ್ಲರೂ ಒಟ್ಟಾಗಿ ದುಡಿದಿದ್ದರಿಂದ ಇವತ್ತು ಏನಾದರೂ ಸಾಧನೆ ನಮ್ಮ ಧರ್ಮಸಭೆಯಿಂದ ನಾವು ನೋಡ್ತಾ ಇದ್ದೀವಿ, ಅದು ಸಾಧ್ಯವಾಗಿದೆ. ಇದಕ್ಕಾಗಿ ಆದಮೇಲೆ ನಾನು ಹೃದಯಪೂರ್ವಕ ಕೃತಜ್ಞತೆಗಳನ್ನು ನಿಮಗೆಲ್ಲರಿಗೂ ನಾನು ಸಲ್ಲಿಸ್ತೇನೆ. ನಮ್ಮ ಜೀವನದಲ್ಲಿ ನಮ್ಮ ಸರ್ಕಲ್ ಆಫ್ ಫ್ರೆಂಡ್ಸ್ ಅಂತ ಹೇಳ್ತೇವೆ. ಕೆಲವರಿಗೆ ಯಾರು ದೋಸ್ತಿಲ್ಲ, ಫ್ರೆಂಡ್ಸ್ ಇಲ್ಲ. ಕೆಲವರಿಗೆ ಒಬ್ಬೊಬ್ಬರು ಇರ್ತಾರೆ. ಆದರೆ ಬುದ್ಧಿವಂತರು ಮತ್ತೆ ಹೇಳ್ತಾರೆ, ಯುವರ್ ಸರ್ಕಲ್ ಆಫ್ ಫ್ರೆಂಡ್ಸ್ ಮಸ್ಟ್ ಬಿ ಅ ಬಿಗ್ ಸರ್ಕಲ್ ಕಂಟೈನಿಂಗ್ ಮೋರ್ ಅಂಡ್ ಮೋರ್ ಪೀಪಲ್. ಅಂದರೆ ನಮ್ಮ ಜೀವನದಲ್ಲಿ ನಮ್ಮ ಸುತ್ತಮುತ್ತಲೂ ನಮ್ಮ ಆತ್ಮೀಯರಿರಬೇಕು. ಜೀಸಸ್ ನಮಗೆ ನಾನು ನಿಮ್ಮನ್ನು ಪ್ರೀತಿಸಿದಂತೆ ಒಬ್ಬರನ್ನೊಬ್ಬರು ಪ್ರೀತಿಸಿದೆ ಅಂತ ಹೇಳುವಾಗ ನಮ್ಮ ಅಕ್ಕಪಕ್ಕದವರನ್ನು ನಮ್ಮ ಧರ್ಮದವರನ್ನೇ ಪ್ರೀತಿಸಬೇಕು ಅಂತ ಹೇಳಿಲ್ಲ. He said, love one another, making no difference of caste and creed. And therefore, as Christians, essentially, we must have friends from people of all religions. ಎಲ್ಲ ಧರ್ಮಗಳಲ್ಲಿ ನಮ್ಮ ಆತ್ಮೀಯರು ನಮಗೆ ಇರಬೇಕು. ಯಾಕೆಂದರೆ ಜೀಸಸ್ ಇದನ್ನು ಕಲಿಸಿದ್ದಾರೆ, ನಾನು ನಿಮ್ಮನ್ನು ಪ್ರೀತಿಸಿದಂತೆ ನೀವು ಒಬ್ಬರಿಗೊಬ್ಬರು ಪ್ರೀತಿಸಿರಿ. ಅಂದರೆ ನಮ್ಮ ಧರ್ಮದವರನ್ನು ಮಾತ್ರ ಅಲ್ಲ, ನಾವು ನಮ್ಮ ಧರ್ಮದ ಸೇವೆ ಅಥವಾ ಗೋಡೆಗಳನ್ನು ದಾಟಿಕೊಂಡು ಮುಂದಕ್ಕೆ ಹೋಗ್ತೀವಿ. ಇದು ನಿಮಗೆ ಕ್ರೈಸ್ತ ಬಾಂಧವರಿಗೆ ನಾನು ಇವತ್ತು ಕೊಡುವ ಸಂದೇಶ. ಅಂತರ್ ಕ್ರೈಸ್ತ ಪಂಗಡದ ಸದಸ್ಯರಿಗೆ ನಾನು ಹೇಳುವುದೇನೆಂದರೆ, ಇದನ್ನು ನಾನು ಅನುಷ್ಠಾನಕ್ಕೆ ತರಲಿಕ್ಕೆ ಪ್ರಯತ್ನಿಸ್ತೇನೆ. ಅದೇನೆಂದರೆ, ನಾವು ಅಂತರ್ ಕ್ರೈಸ್ತ ಪಂಗಡಗಳಾಗಿ ನಾವು ಜೀಸಸ್ ಅವರಲ್ಲಿ ಡಿವೈಡ್ ಮಾಡ್ತಾ ಇದ್ದೇವೆ. ನಾವು ಯುನೈಟೆಡ್ ಆಗಿ ಇರಬೇಕು. ನಮ್ಮ ಪಂಗಡಗಳು ಇರಬಹುದು, ಅದಕ್ಕೆ ಯಾವ ಅಡ್ಡಿ ಇರುವುದಿಲ್ಲ. ಆದರೆ ಆದಮೇಲೆ ನಾವು ಆತ್ಮದಲ್ಲಿ ಒಂದಾಗಬಹುದು, ಪ್ರೀತಿಯಲ್ಲಿ ಒಂದಾಗಬಹುದು, ನಮ್ಮ ಸೇವೆಯಲ್ಲಿ ಒಂದಾಗಬಹುದು. ಎಷ್ಟು ಪ್ರಮಾಣದಲ್ಲಿ ಆತ್ಮದಲ್ಲಿ, ಪ್ರೀತಿಯಲ್ಲಿ, ಸೇವೆಯಲ್ಲಿ ಒಂದಾಗ್ತೇವೆ, ಅಷ್ಟು ಪ್ರಮಾಣದಲ್ಲಿ ನಾವು ಸಾಕ್ಷಿಗಳಾಗ್ತೇವೆ. ಇವತ್ತು ಅದ್ಭುತಗಳು ನಡೆಯುವುದಾದರೆ ಮನಸ್ಸಿನಲ್ಲಿರುವ ಏನು ಬೆರಳುಗಳಿವೆ, ಏನು ಸಂದೇಹಗಳಿವೆ, ಏನು ಅನುಮಾನ ಇದೆ, ಅದೆಲ್ಲ ಕರೆದು ನಾವು ಒಂದಾಗಿ ಜೀವಿಸುವಾಗ ನಾವು ಉತ್ತಮ ಸಾಕ್ಷಿಗಳಾಗ್ತೇವೆ. ಇಲ್ಲದಿದ್ದರೆ ನಾವು ಅಪಸಾಕ್ಷಿಗಳು ಕೂಡ ಆಗಲಿಕ್ಕೆ ಸಾಧ್ಯ ಇದೆ. ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಅಂತರ್ಧರ್ಮೀಯ ಸೌಹಾರ್ದ ವೇದಿಕೆ ನಮ್ಮ ಜೊತೆ ಅವರು ನಮಗೆ ತುಂಬ ಸಂತೋಷ. ಯಾಕೆಂದರೆ ಗಾಡ್ ಲವ್ಸ್ ಎವ್ರಿಬಡಿ. ಎಲ್ಲ ಧರ್ಮಗಳು ದೇವರ ಬಳಿ ಹೋಗುವ ದಾರಿಗಳು ಅಂತ ನಮ್ಮ ಧರ್ಮಸಭೆಯಲ್ಲಿ ವ್ಯಾಟಿಕನ್ ಸಭೆಯ ನಂತರ ಕೊಡುವ ಆಳವಾದ ಬೋಧನೆ. ನಮ್ಮ ಧರ್ಮದ ಬಗ್ಗೆ ಅಭಿಮಾನ ನಮಗೆ ಇರಬೇಕು. ಅನ್ಯ ಧರ್ಮಗಳ ಬಗ್ಗೆ ನಮಗೆ ಯಾವುದೇ ರೀತಿಯ ಅನುಮಾನ, ಸಂದೇಹ ಇರಬಾರದು. ಬದಲಾಗಿ ಇವತ್ತಿನ ಪ್ರಪಂಚದಲ್ಲಿ ಜಾತಿ ಧರ್ಮಗಳ ಮುಖಾಂತರ ಈ ಸಮಾಜದಲ್ಲಿ, ಈ ದೇಶದಲ್ಲಿ ಒಳಗೆ ಉಂಟಾದಾಗ ನಮ್ಮಿಂದ ಆದ ಪ್ರಯತ್ನ ನಾವು ಮಾಡಿಕೊಂಡು ಎಲ್ಲ ಧರ್ಮೀಯರ ಜೊತೆ ಪ್ರೀತಿಯಿಂದ ಬಾಳಲಿಕ್ಕೆ ನಾವು ಸದಾ ಪ್ರಯತ್ನಿಸಬೇಕು. ಆ ದೃಷ್ಟಿಯಲ್ಲಿ ಇವತ್ತು ನನ್ನ ಹುಟ್ಟುಹಬ್ಬ ಈ ರೀತಿಯಾಗಿ ಆಚರಿಸಿದ್ದು ನನಗೆ ತುಂಬ ಸಂತೋಷ ತಂದಿದೆ. ಆದ್ಮೇಲೆ ಇವರೆಲ್ಲರಿಗೆ ನಾವು ಜೋರಾಗಿ ಚಪ್ಪಾಳೆ ಕೊಡೋಣ. ಅವರ ಸಹಾಯದಿಂದ, ಕೃಪೆಯಿಂದ, ಅನುಗ್ರಹದಿಂದ ಅದು ಸ್ಥಾಪನೆ ಆಗಿದೆ. ಎಲ್ಲ ಧರ್ಮಗಳಲ್ಲಿ ದೇವರ ಆತ್ಮ ಇದೆ. ಅದನ್ನು ನಾವು ಗುರುತಿಸಿಕೊಂಡು ಎಲ್ಲ ಧರ್ಮಗಳ ಶ್ರೀಮಂತಿಕೆಗಳನ್ನು ನಾವು ಕಲಿಯುವ ಅಭ್ಯಾಸ ನಾವು ಮಾಡುತ್ತೇವೆ. ಆವಾಗ ಮನಸ್ಸಿನಲ್ಲಿದ್ದ ಎಲ್ಲ
ಎಲ್ಲ ಸಂದೇಹ ಅಥವಾ ಏನೋ ವಿಚಾರಗಳು ನಮ್ಮಲ್ಲಿ ಇದ್ದರೂ ಕೂಡ ಅವು ದೂರವಾಗುತ್ತವೆ. ಆದ್ದರಿಂದ ಇವತ್ತಿನ ದಿವಸ ವಿಶೇಷವಾಗಿ ಅಂತರ್ಧರ್ಮೀಯ ಶಾಂತಿ ಸೌಹಾರ್ದ ವೇದಿಕೆ ಸದಸ್ಯರಿಗೆ ನನ್ನ ಪ್ರೀತಿಪೂರ್ವಕ ಗೌರವವನ್ನು ಸಲ್ಲಿಸ್ತೀನಿ. ಈ ಕಲಬುರಗಿ ನಗರದಲ್ಲಿ ನಮ್ಮದೇನಾದರೂ ಸಣ್ಣ ಒಂದು ಪ್ರಭಾವ ಆಗಿದೆ ಅಂದರೆ ಜನರಿಗೆ ಖಂಡಿತವಾಗಿ ಗೊತ್ತಾಗಿದೆ, ಅಲ್ಲಿ ಸೈಂಟ್ ಮೇರಿ ಚರ್ಚ್ನಲ್ಲಿ ಅಂತರ್ಧರ್ಮೀಯ ಶಾಂತಿ ಸೌಹಾರ್ದ ವೇದಿಕೆ ಇದೆ, ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಖಂಡಿತವಾಗಿ ಎಲ್ಲರಿಗೂ ತಿಳಿದ ವಿಷಯ. ನಾವು ಸಮಾಜದಲ್ಲಿ ಆಗುವ ಆಗು ಹೋಗುಗಳು ವಿಶೇಷವಾಗಿ ಸಮಾಜಕ್ಕೆ ಕಂಟಕವಾದ ವಿಚಾರಗಳನ್ನು ಸಂಪೂರ್ಣವಾಗಿ ತೊಳೆದು ಹಾಕಲಿಕ್ಕೆ ನಮ್ಮಿಂದ ಸಾಧ್ಯವಾಗದಿದ್ದರೂ ಕೂಡ ನಮ್ಮ ಸಣ್ಣ ಪ್ರಯತ್ನದಿಂದ ನಾವು ಖಂಡಿತವಾಗಿ ಸಮಾಜಕ್ಕೆ ಒಂದು ಸಂದೇಶ ಕೊಡ್ತಾ ಇದ್ದೇವೆ. ಅಂತರ್ಧರ್ಮೀಯ ವೇದಿಕೆ ಅಲ್ಲಿ ಇದ್ದ ಸಹೋದರರು ಎಲ್ಲ ಸದಸ್ಯರು ಬಹಳ ಆತ್ಮೀಯತೆಯಿದ್ದಾರೆ. ಅವರಲ್ಲಿ ಏನು ಭೇದ ಭಾವವಿಲ್ಲ ಎಂಬ ಭಾವನೆಗಳು ಜನರಲ್ಲಿ ಕೂಡ ಕೂಡಿ ಬರಲಿ. ಇದಕ್ಕೆ ಈ ಅಂತರ್ಧರ್ಮೀಯ ಶಾಂತಿ ಸೌಹಾರ್ದ ವೇದಿಕೆ ನಾಂದಿಯಾಗಲಿ ಅಂತ ನಾನು ದೇವರಲ್ಲಿ ಬೇಡಿಕೊಳ್ತೇನೆ. నేను ಸಾಕ ಇನ್ನು ಮುಂದೆಯೂ ನಮ್ಮ ಜೊತೆ ಇದೆ ಅಂತ ನಾನು ಖಂಡಿತವಾಗಿ ಭರವಸೆ ಹೊಂದುವವನಾಗಿದ್ದೇನೆ. ಆತ್ಮೀಯ ಜೀವನದಲ್ಲಿ ನಾವು ಮಾಡುವುದು ತುಂಬ ಇದೆ. ನನ್ನ ಬಗ್ಗೆನೇ ಹೇಳೋದಾದರೆ ನಾನು ಮಾಡಿದ್ದು ಸ್ವಲ್ಪ, ಅದನ್ನು ದೇವರು ಮೆಚ್ಚಿಕೊಂಡ್ರೆ ಸಾಕು. ನಿಮ್ಮ ಆಶೀರ್ವಾದದಿಂದ ಇನ್ನೂ ದೇವರು ಒಳ್ಳೆಯ ಆರೋಗ್ಯ ಕೊಟ್ಟು ನನ್ನನ್ನು ಕಾಪಾಡಲಿ. ನಮ್ಮ ದೇಶದ ಮಾಜಿ ಅಧ್ಯಕ್ಷ, ನಮ್ಮ ರಾಷ್ಟ್ರಾಧ್ಯಕ್ಷರು ಅಬ್ದುಲ್ ಕಲಾಂ ಅವರು ಒಂದೊಮ್ಮೆ ಜನರಿಗೆ ಹೇಳುತ್ತಿದ್ದರು, ಐ ವಾಂಟ್ ಟು ಸರ್ವ್ ದಿಸ್ ನೇಷನ್ until the end of my life. I must die at the moment I am serving my nation. ಹಾಗೆಯೇ ಅವರು ಹೇಳಿದ ಮಾತುಗಳಂತೆ ಎಲ್ಲ IAS ಅಧಿಕಾರಿಗಳಿಗೆ ತರಬೇತಿ ಕೊಡುವ ವೇಳೆ ಅವರು ಅಕಸ್ಮಾತ್ತಾಗಿ ಎದ್ದರು ಹೋಗ್ಬಿಟ್ಟು ಅಮರರಾದ. ನಮ್ಮ ಜೀವನ ಕೂಡ ಹಾಗೆಯೇ ಇರಬೇಕು. ಜೀವನದ ಕೊನೆಯ ಗಳಿಗೆಯವರಿಗೆ ದೇವರನ್ನು ನಾವು ಸನ್ಮಾನಿಸಬೇಕು, ಅವರನ್ನು ಗೌರವಿಸಬೇಕು, ಎಲ್ಲರನ್ನೂ ಪ್ರೀತಿಸಬೇಕು ಮತ್ತು ದೇವರು ಯಾವಾಗ ಕರೀತಾರೆ ತಕ್ಷಣ ಹೊರಟು ಹೋಗಬೇಕು. ಇಷ್ಟು ಹೇಳುತ್ತಾ ನಮಗೆಲ್ಲರಿಗೂ ದೇವರು ತುಂಬ ಆಶೀರ್ವಾದ ಮಾಡಲಿ. ಒಟ್ಟಾಗಿ ಬದುಕಲಿಕ್ಕೆ ಪ್ರೀತಿ, ಪ್ರೇಮ, ಶಾಂತಿ, ಸೌಹಾರ್ದದಿಂದ ಬದುಕಲಿಕ್ಕೆ ಅವಕಾಶ ಮಾಡಿಕೊಡಲಿ ಅಂತ ಹೇಳುತ್ತಾ, ನೀವೆಲ್ಲರೂ ಬಹಳ ತಾಳ್ಮೆಯಿಂದ ಈವರೆಗೆ ಇಲ್ಲಿದ್ದೀರಾ. ನಿಮಗೆ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ನಿಮಗೆಲ್ಲರಿಗೂ ದೇವರ ಆಶೀರ್ವಾದಗಳನ್ನು ಬೇಡುತ್ತಾ ನನ್ನೆರಡು ಮಾತುಗಳನ್ನು ಕೊನೆಗೊಳಿಸ್ತೇನೆ. ಮೊದಲೊಮ್ಮೆ ಈ ಕಾರ್ಯಕ್ರಮವನ್ನು ಆಯೋಜಿಸಿದವರಿಗೆ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೆ, ವಿಶೇಷವಾಗಿ ನಮ್ಮ ಮುಖ್ಯ ಅತಿಥಿಗಳಿಗೆಲ್ಲ ಪ್ರೀತಿಪೂರ್ವಕವಾಗಿ ವಂದಿಸುತ್ತಾ, ನಿಮಗೆಲ್ಲರಿಗೂ ನನ್ನ ಪ್ರೀತಿ, ಶಾಂತಿ, ಸೌಹಾರ್ದತೆಯ ಸಂದೇಶಗಳನ್ನು ನಾನು ನೀಡುತ್ತಾ ನಿಮಗೆಲ್ಲರಿಗೂ ಕೃತಜ್ಞತೆ ಸಲ್ಲಿಸ್ತಾ ಎರಡು ಮಾತುಗಳನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕರ್ನಾಟಕ. ಆನಂದದ ಈ ಸತ್ಯ ನಮ್ಮೆಲ್ಲರನ್ನು ಮಾನವೀಯತೆಯ ತತ್ವದ ಫಲಕ್ಕೆ ಅಂತಹ ಒಗ್ಗೂಡಿಸುವಂತಹ ಧರ್ಮಾಧ್ಯಕ್ಷರು ಗಿರಿಗಾರವರು ತಮ್ಮ ಸಾರ್ಥಕ 74 ವರ್ಷಗಳನ್ನು ಬದುಕಿ ನಮ್ಮೆಲ್ಲರನ್ನ ಮಾರ್ಗದರ್ಶನ ಮಾಡುತ್ತಾ ಇವತ್ತಿನ ದಿನ ಅವರ ಜನ್ಮ ದಿನವನ್ನು ಆಚರಿಸ್ತಾ ಇದ್ದಾರೆ. ಅವರಿಗೆ ಅನಂತ ಶುಭಾಶಯಗಳು. 100 ವರ್ಷ ಅವರು ನಮ್ಮೊಂದಿಗೆ ಇಂಥ ಮಾನವೀಯತೆಯ ಕರುಣೆಯ ವಿಚಾರಗಳನ್ನು ಕೊಡುತ್ತಾಗಿದೆ ಎಂದು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ, ನಮ್ಮ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅವರು ಈಗಾಗಲೇ ಹೇಳಿದರು 45 ವರ್ಷಗಳ ಪರ್ಯಂತ ತಮ್ಮ ಸಾರ್ಥಕವಾದ ಸೇವೆಯ ಮಾಡುವ ಮುಖಾಂತರ ತಮ್ಮ ಬದುಕನ್ನು ಇಲ್ಲಿ ಬದುಕಿದ್ದಾರೆ. ಒಂದು
ಒಂದು ದಿನವೂ ವ್ಯರ್ಥ ಮಾಡದೆ ಪ್ರತಿದಿನವೂ ಕೂಡ ಅರ್ಥಪೂರ್ಣವಾಗಿ ಬದುಕಿ ಈ ಭಾಗದ ಸೇವೆಯನ್ನ ಮಾಡಿ ಒಂದು ಸಂದೇಶವನ್ನು ಅವರು ಎಲ್ಲರಿಗೂ ಕೊಟ್ಟಿದ್ದಾರೆ. ಅಂತಹ ಪೂಜ್ಯ ಧರ್ಮಾಧ್ಯಕ್ಷರು ಕರುಣಾಮಯಿಗಳಾಗಿ, ಯಾಕೆಂದ್ರೆ ಒಬ್ಬ ಗುರುಗಳ ಹತ್ರ ನಾವು ಹೋದಾಗ ನಮ್ಮ ಮನಸ್ಸಿಗೆ ನೆಮ್ಮದಿ ಒಂಥರ ತಂಪಾಗಬೇಕು. ನಾನು ಅವರ ಸಮೀಪಕ್ಕೆ ಬಂದಾಗ ಅವರ ಮಾತುಗಳನ್ನು ಕೇಳಿದಾಗ ಅವರ ಪ್ರೀತಿಯ ಆ ಮಾತುಗಳನ್ನ ಕೇಳಿದರೆ ಸಾಕು, ಮನಸ್ಸಿಗೆ ಒಂದು ನೆಮ್ಮದಿ ಸಿಗುತ್ತೆ. ಈ ಹಿಂದೆ ನಮ್ಮ ಲಿಂಗೈಕ್ಯ ಗದಗಿನ ಜಗದ್ಗುರು ಡಾಕ್ಟರ್ ತೋಟದ ಸಿದ್ಧಲಿಂಗ ಮಹಾಸ್ವಾಮಿಗಳು ಅಂತ ಹೋದಾಗ ಅವರು ಕೂಡ ಎಲ್ಲರನ್ನ ಪ್ರೀತಿಸುವಂತಹ ಒಂದು ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ. ಅವರ ನಂತರ ಎಲ್ಲರನ್ನ ಒಳಗೊಳ್ಳುವಿಕೆಯ ವಿಚಾರ ಹೊಂದಿರುವ ಒಬ್ಬ ಧರ್ಮದ ಗುರುಗಳಂದರೆ ನಮ್ಮ ವಿಷಯಪರರಿದ್ದಾರೆ. ತುಂಬಾ ಖುಷಿಯಾಗಿದೆ. ಅವರ ಒಂದು ಮಾರ್ಗದರ್ಶನವನ್ನು ಕೆಲಸ ಮಾಡ್ತಿದ್ದೇವೆ. ಇದೇ ರೀತಿ ನಾವೆಲ್ಲರೂ ಒಂದಾಗಿ, ಎಲ್ಲ ಧರ್ಮಗುರುಗಳು ಒಂದಾಗಿ ಆ ಮಾನವೀಯತೆಯ ಒಂದು ವಿಚಾರವನ್ನು ಬೆಳೆಸಿ ಭಗವಂತನ ನಾವೆಲ್ಲರ ಮಕ್ಕಳಿಂದ ತಿಳಿದು ಎಲ್ಲ ಭೇದ ಭಾವನೆಗಳನ್ನ ಮರೆತು ಎಲ್ಲರ ಸೇವೆಯನ್ನ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ಆ ಭಗವಂತನಲ್ಲಿ ನನ್ನ ಮತ್ತೊಮ್ಮೆ ಪ್ರಾರ್ಥಿಸ್ತಾ ಇದ್ದೇನೆ. ನಮ್ಮ ಪೂಜ್ಯ ಗುರುಗಳು ನಮ್ಮೊಂದಿಗೆ ನೂರಾರು ಕಾಲ ಬದುಕಿ ನಮಗೆ ಮಾನವೀಯತೆಯ ಮಾರ್ಗದರ್ಶನ ಮಾಡಲಿ ಎಂದು ಎಲ್ಲರಿಗೂ ಶುಭಾಶಯಗಳು. ಶರಣು ಶರಣ. ಇನ್ನೂ ಹಲವಾರು ಮಂದಿ ನಮ್ಮ ಜೊತೆ ಇದ್ದಾರೆ. ಧರ್ಮಾಧ್ಯಕ್ಷರ ಮೇಲೆ ಪ್ರೀತಿ ಮತ್ತು ಅಭಿಮಾನ ಇಟ್ಟು ಬಂದಿದ್ದಾರೆ, ಗೌರವ ಇಟ್ಟು ಬಂದರೆ ಅವರಿಗೂ ಧನ್ಯವಾದಗಳು. ಜೋರಾಗಿ ಕೈಗೆ ಬರ್ಕೋಣ. ತಾವೆಲ್ಲರೂ ಹೆಚ್ಚಿನವರು ನಮ್ಮ ಬಿಷಪ್ ರಾಬರ್ಟ್ ಅವರಿಗೆ ಹೂ ಕೊಟ್ಟು ಮಾಲಾರ್ಪಣೆ ಮಾಡಿ ಸನ್ಮಾನ ಮಾಡಿದ್ದೀರಿ. ಇವತ್ತು ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಜೋರಾಗಿ ಕೈಗೆ ಬರ್ಕೋಣ. ಅದೊಂದು ಕಡೆಯಿಂದ ನಮ್ಮ ಆತ್ಮೀಯರು ರಮೇಶ್ ಅವರಿದ್ದಾರೆ, ಅವರಿಗೂ ವಿಶೇಷವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಜೋರಾಗಿ ಕೈ ತಗೊಂಡು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಅವರೆಲ್ಲರಿಗೂ ಧನ್ಯವಾದ ಸಲ್ಲಿಸುತ್ತೇನೆ. ಪ್ರಿಯರೇ, ಸಮಯದ ಅಭಾವದಿಂದ ನಾನು ಜಾಸ್ತಿ ಮಾತನಾಡುವುದಿಲ್ಲ. ಎರಡೇ ಮಾತುಗಳು, ಯಾರದು ಹೆಸರು ತೆಗೆಯುವುದಿಲ್ಲ, ಎಲ್ಲರಿಗೂ ಧನ್ಯವಾದ ಹೇಳಲಿಕ್ಕೆ ನಾನು ಇಲ್ಲಿದ್ದೇನೆ. ಮೊಟ್ಟ ಮೊದಲಾಗಿ ನಾನು ದೇವರಿಗೆ ಧನ್ಯವಾದ ಸಲ್ಲಿಸ್ತೇನೆ. ಯಾಕೆಂದರೆ ಇವತ್ತಿನ ದಿನ ದೇವರು ನಿಯೋಜಿಸಿದ ದಿನ ನಮಗೆ ಬಹಳ ಸಂತೋಷವಾಯಿತು. ಯಾಕೆಂದರೆ ನಮ್ಮ ಬಿಷಪ್ ರಾಬರ್ಟ್ ಮಿರಾಂದ ಅವರ ಹುಟ್ಟುಹಬ್ಬ ಇಷ್ಟು ಒಂದು ಸಂತೋಷದಿಂದ ಸಂಭ್ರಮದಿಂದ ಸಮಯ ಕೊಟ್ಟು ನಾವೆಲ್ಲರೂ ಇಲ್ಲಿದ್ದು ಎಲ್ಲ ಧರ್ಮದೊಟ್ಟಿಗೆ ಸೇರಿ ಅವರಿಗೆ ನಾವು ಶುಭವನ್ನು ಕೋರಿದ್ದೇವೆ. ಅವರಿಗಾಗಿ ಪ್ರಾರ್ಥಿಸಿದ ದೇವರಿಗೆ ಸ್ತೋತ್ರವನ್ನು ನಾನು ಸಲ್ಲಿಸ್ತೇನೆ. ಪ್ರಿಯ ಧರ್ಮಾಧ್ಯಕ್ಷರೇ, ರಾಬರ್ಟ್ ಮಿರಾಂದ ನಮ್ಮ ಬಿಷಪರು, ನಮ್ಮ ಮಾರ್ಗದರ್ಶಕರು, ನಮಗಾಗಿ ಯಾವಾಗಲೂ ಪ್ರಾರ್ಥನೆ ಮಾಡುವವರು, ಗೈಡ್ ಮಾಡುವವರು ನಮ್ಮ ಜೊತೆ ಇರುವುದು ಬಹಳ ಸಂತೋಷ. ನಾವೆಲ್ಲರೂ ಜೋರಾಗಿ ಕೈ ಚಪ್ಪಳ ತಕ್ಕೊಂಡು ಅವರಿಗಾಗಿ ದೇವರಿಗೆ ಪ್ರಾರ್ಥಿಸೋಣ. ಪ್ರಿಯರೇ, ಒಂದಿನ ಈ ದಿನ ಹುಟ್ಟುಹಬ್ಬ ಆಚರಣೆ ಮಾಡಲು ಹಲವಾರು ಮಂದಿ ನಮಗೆ ಸಹಾಯ ಮಾಡಿದ್ದಾರೆ. ಮೊಟ್ಟ ಮೊದಲಾಗಿ ಈ ಪ್ರಧಾನ ದೇವಾಲಯದ ಪ್ರಧಾನ ಗುರುಗಳು, ಮಹಾಗುರುಗಳು ಫಾದರ್ ಜೋಸೆಫ್ ರಮೇ, ಸಹಾಯಕ ಗುರುಗಳು, ಇಲ್ಲಿಯ ವೈಸ್ ಪ್ರೆಸಿಡೆಂಟ್, ಎಲ್ಲ ಪ್ಯಾರಿಶ್ ಕೌನ್ಸಿಲ್, ಎಲ್ಲ ನಮ್ಮ ಕ್ರೈಸ್ತ ಭಕ್ತರು, ಮಕ್ಕಳು, ಎಲ್ಲ ನಮ್ಮ ಮಹಿಳೆಯರು, ಎಲ್ಲರಿಗೆ ನಾವು ಜೋರಾಗಿ ಕೈಗೆ ಬರ್ತಾರೆ. ನಮಗೆ ಇಲ್ಲಿ ನಮ್ಮ ಧರ್ಮಗುರುಗಳು, ಧರ್ಮ ಭಗಿನಿಯರು ಬಂದಿದ್ದಾರೆ. ಬಹಳ ದೂರದಿಂದ ಅವರು ಬೀದರ್ ಕಡೆಯಿಂದ ಕೂಡ ಬಂದಿದ್ದಾರೆ. ಎಲ್ಲ ಧರ್ಮಗುರುಗಳಿಗೆ, ಧರ್ಮ ಭಗಿನಿಯರಿಗೆ ನಾವು ವಂದನೆಗಳನ್ನು ಸಲ್ಲಿಸ್ತೇನೆ. ಜೋರಾಗಿ ಕೈಗೆ ಬರ್ತಾರೆ. ಇಲ್ಲಿ ನಮ್ಮ ಅಂತರ್ಧರ್ಮೀಯ ಸಂವಾದ ವೇದಿಕೆಯ ಸದಸ್ಯರು, ನಾವು ಅವರ ಹೆಸರು ತೆಗೆಯುತ್ತಿಲ್ಲ, ಪ್ರತ್ಯೇಕವಾಗಿ ಬಿಷಪ್ ರಾಬರ್ಟ್ ಮಿರಾಂದ ಅವರಿಗಾಗಿ ಪ್ರಶಂಸನೀಯ ಎರಡು ಮಾತು ಹೇಳಿದ ನಮ್ಮ ಪೂರ್ಣೇಶ್ವರ ಮಹಾಸ್ವಾಮಿಗಳು, ಫಾದರ್ ಮ್ಯಾಕ್ಸಿಮ್, ಜೆಸ್ವಿಟ್ ಸಿರಿಯೋರ್ ಕಾಲೇಜಿನ ಮುಖ್ಯಸ್ಥರು ಮತ್ತು ಪ್ರೊಫೆಸರ್ ಸಂಜಯ್ ಮಾರ್ಕಲ್, ಇವರು ಅವರಿಗೆ ವಿಶೇಷವಾಗಿ ಧನ್ಯವಾದಗಳು. ಜೋರಾಗಿ ಕೆಲಸ ಮಾಡ್ತಾರೆ.
ಎಲ್ಲ ನಮ್ಮ ಫೋರಂ ಸದಸ್ಯರು. ಐ ಡೋಂಟ್ ವಾಂಟ್ ಟು ಟೇಕ್ their names. I want to thank them each and every one for your valuable presence and for your wishes, for your prayers. I thank you every one of you. ಎಲ್ಲರಿಗೆ ಧನ್ಯವಾದಗಳು. ಆನಂದದ ದಿವಸ ನಾವು ಬಿಷಪ್ ರವರ ಜೊತೆಗೆ ಸೇರಿ ಅವರ ಹುಟ್ಟುಹಬ್ಬವನ್ನು ಆಚರಿಸುತ್ತೇವೆ. ಮೊತ್ತ ಮೊದಲಿಗೆ ದೇವರು ಅವರಿಗೆ ನೂರಾರು ಆಯುಷ್ಯವನ್ನು ಕೊಡಲಿ, ಒಳ್ಳೆಯ ಆರೋಗ್ಯ ಭಾಗ್ಯವನ್ನು ಕೊಡಲಿ, ನಗು ನಗುತ್ತಾ ನಮ್ಮ ಜೊತೆಗೆ ಸದಾ ಇರಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸಿ 2 ಮಾತುಗಳನ್ನು ಮಾತನಾಡಲಿಕ್ಕೆ ನಾನು ಪ್ರಯತ್ನಿಸುತ್ತೇನೆ. ಯಾಕೆಂದರೆ ಅತಿ ದೊಡ್ಡ ವ್ಯಕ್ತಿ, ಅದರ ಮುಂದೆ ನಾನು ಸಣ್ಣ ವ್ಯಕ್ತಿ, ಹೇಗೆ ಮಾತಾಡ್ತೇನೆ ಅಂತ ನನಗೆ ಗೊತ್ತಿಲ್ಲ, ಆದರೆ ಪ್ರಯತ್ನ ಪಡುತ್ತೇನೆ. ಪ್ರಿಯರೇ, ಒಂದ್ಸಲ ಒಬ್ಬರು ಗುರುಗಳು ಪ್ರವಚನ ಕೊಡಲಿಕ್ಕೆ ಹೋದರು. ಒಂದು ಹಳ್ಳಿಗೆ ಹೋಗುವ ಒಬ್ಬ ದಾರಿ ತಪ್ಪಿತು. ಅಲ್ಲಿ ಹುಡುಗರಿದ್ರು. ಹುಡುಗರಿಗೆ ಕೇಳಿದ್ರು, ನನಗೆ ಪ್ರವಚನ ಕೊಡಲಿಕ್ಕಿದೆ, ದಾರಿ ತಪ್ಪಿದೆ, ನನಗೆ ಸ್ವಲ್ಪ ಹಳ್ಳಿ ತೋರಿಸ್ತೀರಾ ಅಂತ ಕೇಳಿದ್ರು. ಆಗ ಅಲ್ಲಿ ಆಟ ಆಡ್ತಿದ್ದ ಹುಡುಗರು, ಆಯ್ತು ಗುರುಗಳೇ ನಾವು ತೋರಿಸ್ತೇವೆ ಅಂತ ಅವರ ಲಗೇಜ್ ಇಟ್ಕೊಂಡು ಮುಂದೆ ಹೋಗ್ತಿದ್ರು. ಹೀಗೆ ಹೋಗುವಾಗ ಒಬ್ಬ ಹುಡುಗ ಕೇಳ್ತಾನೆ ಗುರುಗಳ ಹತ್ರ, ಗುರುಗಳೇ ನೀವು ಅಲ್ಲಿ ಹಳ್ಳಿಗೆ ಹೋಗಿ ಯಾವುದರ ಬಗ್ಗೆ ಪ್ರವಚನ ಕೊಡ್ತೀರಿ ಅಂತ ಕೇಳಿದ್ರು. ಆಗ ಆ ಗುರುಗಳು ಹೇಳಿದ್ರು, ನಾನು ಸ್ವರ್ಗಕ್ಕೆ ಹೋಗುವ ದಾರಿ ಯಾವುದಂತ ಅದರ ಬಗ್ಗೆ ಪ್ರವಚನ ಕೊಡಲು ಹೋಗ್ತಿದ್ದೇನೆ. ಸ್ವರ್ಗಕ್ಕೆ ಹೋಗುವ ದಾರಿ. ಅದಕ್ಕೆ ಹುಡುಗ ಹೇಳಿದ, ಗುರುಗಳೇ ನಿಮಗೆ ಹಳ್ಳಿಗೆ ಹೋಗುವ ದಾರಿ ಗೊತ್ತಿಲ್ಲ, ಇನ್ನು ಸ್ವರ್ಗದ ದಾರಿಗೆ ತೋರಿಸ್ತೀರ ಅಂತ ಕೇಳಿದ್ರು. ಪ್ರಿಯರೇ, 75 ವರ್ಷಗಳಿಂದ ಸ್ವರ್ಗದ ದಾರಿ, ಸ್ವರ್ಗದ ಭಾಗ್ಯವನ್ನು ತೋರಿಸಿದ ನಮ್ಮ ಬಿಷಪ್ ಸಾಹೇಬರಿಗೆಲ್ಲರಿಗೆ ನಾವು ಚಪ್ಪಲಿ ಕೊಡುವ, ಜೋರಾಗಿ ಚಪ್ಪಲಿ ಕೊಡುವ. ಇಡೀ ಗುಲ್ಬರ್ಗ ಧರ್ಮಕ್ಷೇತ್ರಕ್ಕೆ ಆ ಸ್ವರ್ಗದ ದಾರಿಯನ್ನು, ಸ್ವರ್ಗದ ಭಾಗ್ಯವನ್ನು ತೆಗೆದು ತೋರಿಸಿದ ಏಕೈಕ ವ್ಯಕ್ತಿ, ಪ್ರಥಮ ಧರ್ಮಾಧ್ಯಕ್ಷರು ನಮ್ಮ ಬಿಷಪ್ ರವರು. ಆದ್ದರಿಂದ ಪ್ರಿಯರೇ, ಇವತ್ತು ಅವರ ಬಗ್ಗೆ ಮಾತಾಡಲಿಕ್ಕೆ ನನಗೆ ಬಹಳ ಸಂತೋಷವಾಗುತ್ತದೆ. ಈ ವ್ಯಕ್ತಿ ಯಾರು ಎಂಬುದನ್ನು ನಾನು ಯೋಚನೆ ಮಾಡಿರುವಾಗ, ವಾಟ್ ಐ ಫೆಲ್ಟ್ ವಾಸ್, when you think of him, the first word that comes to my mind is simplicity, and I'm sure you will agree with me. Simple man, in a world that often values complexity and status, power. He reminds us that true greatness lies in being simple, approachable, and grounded. His life quietly teaches us that humility is not a weakness, but strength. So, Bishop is known for his simplicity, simple living, high thinking. But whereas, here is a round of applause. Whereas most of us live highly and think very low. So therefore, he is a man of simplicity. Second, who is this man, Bishop? He is a visionary, a shepherd who not only walks with his people but also sees ahead for them. He shows us direction when we are uncertain and lights the path when the road seems unclear. Like a true guide, he does not merely point the way, he walks the way. What he says, that he walks. So therefore, he is a visionary. He has got a great vision for our Gulbarga diocese. At the heart of everything he does is a deep and devout faith. He has got a great faith, deep faith. His love for Jesus is not just spoken, it is lived. It reflects in his actions, his prayers, and his tireless service. Pope Francis once said like this, a shepherd must smell his sheep. And indeed, our bishop lives among his people, sharing their joys, carrying their burdens. He is also a man of discipline and hard work. His commitment inspires us
to give our best, reminding us that our dedication is a form of prayer when done with love. So therefore, Bishop is a ಯಾಜಕರಾಗಿ ಮಂಗಳೂರಿನಲ್ಲಿದ್ದೇನೆ. 1987ರಲ್ಲಿ ಮಿಷನರಿಯಾಗಿ ಧರ್ಮ ಪ್ರಚಾರಕ್ಕಾಗಿ ಬೀದರಿಗೆ ಪ್ರಯಾಣ. 1982ರಿಂದ 1990ರವರೆಗೆ ಬೀದರ್ ವಲಯದ ನಾಯಕರಾಗಿ ಸೇವೆ. 1991ರಿಂದ 2005ರ ತನಕ ಧರ್ಮಾಧ್ಯಕ್ಷರ ಪ್ರತಿನಿಧಿಯಾಗಿ ಸೇವೆ. 2005ರಿಂದ ಗುಲ್ಬರ್ಗ ಧರ್ಮಕ್ಷೇತ್ರದ ಮೊದಲ ಧರ್ಮಾಧ್ಯಕ್ಷರಾಗಿ ನೂತನವಾಗಿ ಆಯ್ಕೆಯಾಗಿ ನಿರಂತರ ಸೇವಾ ಜೀವನ. ಇದು 24 ವರ್ಷದ ಕಿರುಪದಲ್ಲಿದೆ. ಚಕ್ರವರ್ತಿ ಧರ್ಮಾಧ್ಯಕ್ಷರಾಗಿ ಈ ಕಾರ್ಯಕ್ರಮ ಅತಿ ಸುಂದರ, ಅತಿ ಮಹತ್ವದ ಪ್ರೀತಿಯ ಕಾರ್ಯಕ್ರಮವಾಗಿದೆ. ಈ ಕಾರ್ಯಕ್ರಮವನ್ನು ದೇವರ ಆಶೀರ್ವಾದ ಬೇಡಿಕೊಳ್ಳಲು ನಾನು ಸಂತ ಮೇರಿ ಕಾಲೇಜಿನ ಮಕ್ಕಳನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ. ಎಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ವಹಿಸ್ತೇನೆ. ಅದೇ ರೀತಿ ವಿಶೇಷವಾಗಿ ನಮ್ಮ ಜೊತೆ ಈ ದಿನದ ಕೇಂದ್ರವಿದ್ದು ನಮ್ಮ ಧರ್ಮಾಧ್ಯಕ್ಷರು ನಮ್ಮ ಸುದೀರ್ಘ ಸೇವೆಯನ್ನು ಈ ಒಂದು ನಮ್ಮ ಬೀದರ್ ಗುಲ್ಬರ್ಗ ನಾಡಿನಲ್ಲಿ 45 ವರ್ಷಗಳಿಂದ ಅವರು ತಮ್ಮ ಸೇವೆಯನ್ನು ನೀಡ್ತಾ ಇದ್ದಾರೆ. ಅವರಿಗೆ ನಾನು ಹೃತ್ಪೂರ್ವಕವಾಗಿ ಈ ಒಂದು ಸಭಾ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇನೆ. ಐ ರಿಕ್ವೆಸ್ಟ್ ಫಾರ್ ಫಾದರ್ ಟು ಗಿವ್ ಅ ರೋಸ್ ಅಂಡ್ ವೆಲ್ಕಮ್ ಡಿಯರ್ ಬಿಷಪ್. ಅದೇ ರೀತಿಯಲ್ಲಿ ನಮ್ಮ ಆತ್ಮೀಯರು ನಮ್ಮ ಕರುಣೇಶ್ವರ ಸ್ವಾಮೀಜಿಯವರು ಇವರು ಆಳಂದಿನಲ್ಲಿರುವಂತಹ ಅನುಭವ ಮಂಟಪದಲ್ಲಿ ನಮ್ಮ ವಾಸ್ತವ್ಯವನ್ನು ಹೊಂದಿದ್ದಾರೆ. ನಾನು ನಿನ್ನೆ ರಾತ್ರಿ ಅವರಿಗೆ ಒಂದು ಫೋನನ್ನು ಮಾಡಿದೆ. ಸ್ವಾಮೀಜಿಯವರೇ, ನಾಳೆ ನೀವು ಎಲ್ಲಿರ್ತೀರಾ ಅಂತ. ನಾನು ಇಲ್ಲೇ ಆಳಂದಿನಲ್ಲಿ ಇದ್ದೇನೆ ಫಾದರ್ ಅವರೇ ಅಂತ ಹೇಳಿದರು. ಸಂಜೆಯ ಸಮಯದಲ್ಲಿ ನಮ್ಮ ಧರ್ಮಾಧ್ಯಕ್ಷರ ಈ ಒಂದು ಚಿಕ್ಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಿದ್ದೇವೆ, ನಾವು ದಯವಿಟ್ಟು ಬರಬೇಕು ಅಂತ ನಾನು ಕೇಳ್ಕೊಂಡಾಗ ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕರೆಯೋದ ಮೇರೆಗೆ ಅವರು ಬಂದಿದ್ದಾರೆ. ಪ್ರೀತಿಯ ಸ್ವಾಮೀಜಿಯವರು ಬಸವಣ್ಣ ತತ್ವವನ್ನು ಪಾಲಿಸುವಂಥವರು. ಅನೇಕ ಸ್ವಾಮೀಜಿಗಳನ್ನು ನೋಡಿದ್ದೇವೆ. ಬಸವನ ತತ್ವಗಳನ್ನು ಅವರು ಕಂಠಪಾಠವಾಗಿ ಹೇಳ್ತಾರೆ, ಆದರೆ ಅದನ್ನು ವೈಯಕ್ತಿಕವಾಗಿ ನಮ್ಮ ಜೀವನದಲ್ಲಿ ಪಾಲಿಸುತ್ತಿರುವಂಥವರು ನಮ್ಮ ಸ್ವಾಮೀಜಿಯವರು. ಅವರನ್ನ 3 ವರ್ಷಗಳಲ್ಲಿ ನಾನು ಆನಂದನಲ್ಲಿ ಇದ್ದಾಗ ಅವರ ವಿಚಾರಗಳನ್ನು, ಅವರ ತತ್ವಗಳನ್ನು ಅವರು ಜೀವಿಸುವಂಥದ್ದನ್ನು ವೈಯಕ್ತಿಕವಾಗಿ ನಾನೇ ಅವರ ಜೊತೆಯಲ್ಲಿ ನೋಡಿದ್ದೇನೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಧರ್ಮಾಧ್ಯಕ್ಷರ ಅಭಿಮಾನದ ಮೇರೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಅವರು ಬಂದಿದ್ದಾರೆ. ಪ್ರೀತಿಯ ಸ್ವಾಮೀಜಿಯವರೇ, ಧರ್ಮಾಧ್ಯಕ್ಷರ ಪರವಾಗಿ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ.
upon a true servant of God. May Bishop continue to inspire us, guide us, lead us closer to Christ. May God bless you with good health, strength, and many years of fruitful service. God bless you, Bishop, and bless all of us. ಚಪ್ಪಾಳೆಗಳಲ್ಲಿ ಅಭಿನಂದನೆ ಸಲ್ಲಿಸೋಣ. ಯಾವುದೇ ಒಂದು ಸಭಾಂಗಣ ಮಾಡುವಾಗ ಆಗಿರಲಿ, ಮದುವೆ ಆಗಿರಲಿ, ಹುಟ್ಟುಹಬ್ಬ ಆಗಿರಲಿ, ಮದುವೆ ವಾರ್ಷಿಕ ದಿನ ಆಗಲಿ, ಯಾವುದೇ ಆಗಿರಲಿ, ಅಲ್ಲಿ ನಾವು ಎರಡು ನೋಡ್ಕೊಡ್ತೇವೆ. ಕೇಕ್ ಕತ್ತರಿಸೋದು ಮತ್ತು ಕೇಕಿನ ಮೇಲೆ ಮೆಣಬತ್ತಿ ಇಡುವುದು. ಇದು ಯಾಕೋ ಗೊತ್ತಿಲ್ಲ, ಆದರೂ ಕೂಡ ಕೆಟಗಲ್ ಗುಂಪಿನ ಮಹಿಳೆಯ ಸದಸ್ಯರು ಎಷ್ಟು ಸಾಂಗ್ ಮಾಡ್ತಾರೆ, ಅವರಿಗೆ ಸಾಂಗ್ ಮಾಡ್ತಾರೆ. ಕೆಟಗಲ್ ಕಾಲೇಜಿನ ಮಹಿಳೆಯ ಸದಸ್ಯರು ಅವರಿಗೆ ಸಾಂಗ್ ಮಾಡ್ತಾರೆ. ಅವರು ಹುಟ್ಟಿ 75 ವರ್ಷಗಳಾದವು. 75 ವರ್ಷಗಳಾದ ಮೇಲೆ ಆಗಿದೆ. 75 ವರ್ಷದಲ್ಲಿ ಸ್ವರ್ಗದ ದಾರಿ ಯಾರನ್ನು ತೋರಿಸಿದ್ದಾರೆ ಅದು ಮೈಕಲ್ ಮಿರಾಂಡಾ. ಆದರೆ ನಾನು ಹೇಳ್ತೀನಿ, ಬರೀ ಸ್ವರ್ಗಕ್ಕೆ ಕರ್ಕೊಂಡು ಹೋಗಲಿಲ್ಲ, ಸ್ವರ್ಗನೇ ಇಲ್ಲಿ ತಂದಿದ್ದಾರೆ ಅಂತ ನಾನು ಅನ್ಕೊಳ್ತೀನಿ. ಅವ್ರು ಹೇಳ್ತಿದ್ರು, ಆ ಸುತ್ತ ಪರಿಸರವೇ ಸ್ವರ್ಗವನ್ನಾಗಿ ಮಾಡಿದ್ದಾರೆ. ಸ್ವರ್ಗ ಯಾರು ನೋಡ್ತಾರೆ, ಆ ಸ್ವರ್ಗದಲ್ಲಿ ಏನಿದೆ ಆ ಒಂದು ಆಭಾಸ, ಒಂದು ಅನುಭವ ಅವ್ರ ಜೊತೆಗಿದ್ದಾಗ ನಮಗೆಲ್ಲ ಆಗ್ತದೆ. ಅಂಥವರ 75ನೇ ಹುಟ್ಟುಹಬ್ಬ. ಅವರ ಹುಟ್ಟುಹಬ್ಬಕ್ಕೆ ತಮ್ಮೆಲ್ಲರ ಪರವಾಗಿ, ಆ ದೇವರ ಪರವಾಗಿ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ, ದೇವರು 75 ವರ್ಷದ ಹುಟ್ಟುಹಬ್ಬ ಇಟ್ಟು ಅದಕ್ಕೆ ಇನ್ನು 75 ಇನ್ನು 100 ಆ್ಯಡ್ ಮಾಡಿ ಅಂತ ನಾನು ದೇವರಿಗೆ ಹೇಳ್ಕೊತಾ ಇದ್ದೀನಿ. ಸ್ವಾಮಿ ವಿವೇಕಾನಂದ ಚಿಕಾಗೋದಲ್ಲಿ ವಿಶ್ವ ಧರ್ಮ ಸಮ್ಮೇಳನ ಕೊಟ್ಟಿದ್ದಾರೆ. ಅವರಿಗೆ ಬೇರೆ ದೇವರ 4 ನಿಮಿಷ, ಆ 4 ನಿಮಿಷದಲ್ಲಿ ಏನು ಮಾತಾಡಬೇಕು, ಆದರೆ ಅವ್ರು ಏನು ಹೇಳಿದ್ರು, ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಅಂತ. ಅವಾಗ ನಿಂತವರು ಎದ್ದು ನಿಂತು ಚಪ್ಪಾಳೆ ತಟ್ಟ ಚಪ್ಪಾಳೆ ತಟ್ಟದು, ಕಣ್ಣಲ್ಲಿ ನೀರು ಬರ್ತಾ ಇದೆ. ಚಪ್ಪಾಳೆ ತಟ್ಟಿದ ಮೇಲೆ ಸ್ವಾಮಿ ತಪ್ಪಿಸಿದ್ರು. ಅಲ್ಲಿ ಪ್ರೀತಿ ಇದೆ, ಎಲ್ಲಿ ಪ್ರೀತಿ ಇದೆಯೋ ಅಲ್ಲಿ ಪ್ರೇಮ ಇದೆ, ಅಲ್ಲಿ ಎಲ್ಲಿ ಪ್ರೇಮ ಇದೆ ಕರುಣೆ ಇದೆ, ಅಲ್ಲೇ ಪ್ರೇಮ ವಾಸ್ತಾ ಇದೆ. ಆ ಒಂದು ಅನುಭೂತಿ ನಾವೇನು ನೋಡ್ತಾ ಇದ್ದೀವಿ ಅಂದರೆ ಮೈಕಲ್ ಬಿಷಪ್ ಮಿರಾಂಡಾ ಏರಿಸಿದಾಗ ನೋಡಿ ಎಷ್ಟೊಂದು ಮಳೆ ಹೊಡಿತಾ ಇದ್ದಾರೆ. ಜೀಸಸ್ ಕ್ರೈಸ್ಟನ್ನ ಶಿಲುಬೆಗೆ ಏರಿಸಿದ್ರು, ಅವರಿಗೆಲ್ಲ ಕರುಣೆ, ಪ್ರೀತಿ, ಸತ್ಯವನ್ನು ಏರಿಸಿಬಿಟ್ಟಿದ್ದಾರೆ ಅವರು. ಅಂಥದ್ರಲ್ಲಿ ಹೇಳ್ತಾ ಇದ್ದಾರೆ, ದೇವರೇ ಅವರೇನು ತಪ್ಪು ಮಾಡಿದರೆ ಅದು ಗೊತ್ತಿಲ್ಲ, ದಯವಿಟ್ಟು ಅವರು ಕ್ಷಮಿಸು ಅಂತ ಹೇಳ್ತಾ ಇದ್ದಾರೆ. ಅಂಥ ಒಂದು ಕರುಣಾಸಾಗರ ಜೀಸಸ್ ಕ್ರೈಸ್ಟ್. ಅಂಥ ಒಂದು ಮಾರ್ಗದಲ್ಲಿ ಮೈಕಲ್ ಬಿಷಪ್ ಮಿರಾಂಡಾ ಅವರಿದ್ದಾರೆ. ನಾನು ಫಾದರ್ ಬಿಷಪ್ ಅವರಿಗೆ ಹೇಳ್ತಾ ಇದ್ದೀನಿ, ಇಟ್ ಈಸ್ ಫಾರ್ಚುನೇಟ್ ಆ್ಯಂಡ್ ವಿ ಆರ್ ವೆರಿ ಲಕ್ಕಿ ಟು ಹ್ಯಾವ್ ಎ ಸಚ್ ಅಮಾಂಗ್ ಅಸ್. ಅವರ ಒಂದು ಪ್ರೀತಿ, ಒಂದು ಏನೆಂದರೆ ಕೇರ್ ಟೇಕಿಂಗ್, ಕೈಂಡೆಸ್ಟ್ ಹಾರ್ಟ್ ಫಿಲ್ಡ್ ವಿತ್ ಲವ್ ಏನಿದೆ ಅವರು ನಮ್ಮ ಮೇಲೆ ತೋರಿಸ್ತಾ ಇದ್ದಾರಲ್ಲ. ದಟ್ ವೈ ವಿ ಆರ್ ವೆರಿ ಫಾರ್ಚುನೇಟ್ ಆ್ಯಂಡ್ ವಿ ಆರ್ ವೆರಿ ಬ್ಲೆಸ್ಡ್ ಟು ಹ್ಯಾವ್ ಸಚ್ ಬಿಷಪ್ ಇನ್ ಅವರ್ ಏರಿಯಾ. ಸೊ ನಿಮ್ಮ